ಜನತೆಗೆ ಎಲ್ಲರಿಗೂ ಗೊತ್ತಿರುವಂತೆ ಪಂಚಮಸಾಲಿ ಸಮಾಜ ಜನಸಂಖ್ಯೆ ಆಧಾರಿತ ದೊಡ್ಡ ಸಮಾಜ. ಮತ್ತು ನಮ್ದು ಕಾಯಕ ಏನಪ್ಪಾ ಅಂದ್ರೆ ಕೃಷಿಯಲ್ಲಿ ತೊಡಗಿರುವಂತ ಕಾಯಕ. ಕೃಷಿಯಲ್ಲಿ ತೊಡಗಿರೋದ್ರಿಂದ ನಾವು ದೇಶಕ್ಕೆ ಅನ್ನ ಹಾಕುವಂತ ಕಾಯಕದಲ್ಲಿ ನಾವು ತೊಡಗಿಕೊಂಡಿದ್ದೀವಿ. ಮತ್ತು ಅಷ್ಟೇ ಅಲ್ಲದೆ 190ರಷ್ಟು ಜನ ನಮ್ಮಲ್ಲಿ ಕಡು ಬಡತನದಲ್ಲಿದ್ದಾರೆ. ಬಡತನಲ್ಲಿ ಕಾಯಕ ಮಾಡಿಕೊಂಡು ಕೃಷಿಯಲ್ಲೇನೆ ನೆಮ್ಮದಿ ಅಂತ ಕಾಯ್ಕೊಳ್ಬೇಕಂತ ಹೇಳಿ ಅದರಲ್ಲೇ ಹೋರಾಟ ಮಾಡುತ್ತಿರೋ ನಮ್ಮ ಸಮಾಜ. ಹಿಂದೆ ನಮ್ಮ ಸಮಾಜದ ಟೆನೆನ್ಸಿ ಆಕ್ಟ್ ಬರೋಕ್ಕಿಂತ ಮುಂಚೆ ಟೆನೆನ್ಸಿ ಆಕ್ಟ್ ಆದ್ಮೇಲೂ 1000 ಎಕರೆ 100 ಎಕರೆ ಜಮೀನಿತ್ತು ನಮ್ಮಲ್ಲಿ. ಅದನ್ನ ಮಠ ಮಂದಿರಗಳಿಗೆ, ಶಾಲೆ ಕಾಲೇಜುಗಳಿಗೆ, ಬೇರೆ ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಎಲ್ಲ ನಾವು ದಾನ ಧರ್ಮ ಮಾಡಿರುವಂತ ದೊಡ್ಡ ಸಮಾಜ. ಮೊನ್ನೆ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಲ್ಲಿ ನಮ್ಮ ಸಮಾಜಕ್ಕೆ 2 ಕೊಡಬೇಕಾಯ್ತು. ಫಸ್ಟ್ ಎಕ್ಸ್ಪೆನ್ಷನ್ ಒಳಗೆ ಮಂತ್ರಿ ಸ್ಥಾನ ಕೊಡದೆ ಒಂದು ದೊಡ್ಡ ಮೋಸ ಮಾಡಿದೆ ಅಂತ ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅದಲ್ಲದೆ ನಾವು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಇಲಾಖೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತು, ಬೇರೆ ಬೇರೆ ಕೇಸ್ಗೆಲ್ಲ ಹಾಕಿದ್ರು. ಈಗ ನಮಗೇನಾಗಿದೆ, ನಾವು ರಸ್ತೆ ಇಳಿದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಅಥವಾ ಅವ್ರು ಏನಾದ್ರು ನಮ್ಗೆ ಪರ್ಮಿಷನ್ ಕೊಟ್ಟರೆ ನಾವು ಇಳಿಯಲಕ್ಕೂ ಸಿದ್ಧರಿದ್ದೀವಿ. ಅದನ್ನು ಅವಕಾಶ ಕೊಡದೆ ಈ ಸರ್ಕಾರ ಬರುವ ಎಕ್ಸ್ಪ್ಯಾನ್ಷನ್ ಅಲ್ಲಿ ಕನಿಷ್ಠ ಒಂದು 5 ಕಾಂಗ್ರೆಸ್ ನಾಯಕರೇನು ನಮ್ಮ ಸಮಾಜದಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು, ಈಗೇನು ಕಾಂಗ್ರೆಸ್ ಸರ್ಕಾರ 136 ಸ್ಥಾನ ತಗೊಳಕ್ಕೆ ಏನು ನಮ್ಮ ಸಮಾಜ ದೊಡ್ಡ ಕೊಡುಗೆ ಕೊಟ್ಟಿದೆ, ಆ ಋಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ತಾವು ಮನಗಣ್ಕೋಬೇಕು. ಲಿಂಗಾಯತರ ಅಂತೇಳಿ ನಮ್ಮ ಸಮಾಜನ ಕಡೆಗಣೆ ಮಾಡೋದು ಒಳ್ಳೇದಲ್ಲ. ಈಗ ಆಲ್ರೆಡಿ ತಾವು ಮಾಧ್ಯಮ ಮಿತ್ರರು ಕೆಲವರು ಬಿತ್ತರಿಸಿದ ಲಿಂಗಾಯತರಲ್ಲಿ ಕೊಟ್ಟಿದ್ದಾರೆ ಕೋಟ ಅಂತೇಳಿ, ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಲ್ಲದೆ, ತಮಗೆಲ್ಲ ಗೊತ್ತಿದೆ ಹಿಂದೆ ಗೌಡ್ರು ಇರ್ಲಿ ಅಥವಾ ನಮ್ಮ ಸಮಾಜ ಏನೇ ಇಲ್ರಿ, ಬಂದ ಮನೆಗೆ ಯಾರಿಗೂ ಉಪವಾಸ ಕಲಿಸಿದ ಉದಾಹರಣೆ ಇಲ್ಲ. 2 ರೊಟ್ಟಿ ಇತ್ತಪ್ಪ ಅಂದ್ರೆ 4 ಜನಕ್ಕೆ ಹಂಚಿ ಅವ್ರು ಮತ್ತೆ ಆಮೇಲೆ ಊಟ ಮಾಡುವಂತ ದೊಡ್ಡ ಸಮಾಜ ಇದು. ಹೃದಯ ಶ್ರೀಮಂತಿಕೆ ಇರುವಂತ ಸಮಾಜ. ಅಂತ ಸಮಾಜ ಮೇಲೆ ನೀವು ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ. ಅದಲ್ಲದೆ ನಮ್ಮ ಸಮಾಜ ಹಿರಿಯರಾದ್ರೆ 2 ಸರಿ ಮಂತ್ರಿಗಳಾಗಿ ಯಶಸ್ವಿ ಕೆಲಸ ಮಾಡಿದಂತ ಶಿವಾನಂದ ಪಾಟೀಲ್ಗಾಗ್ಲಿ, ಅವರಿಗೆ ಮತ್ತು ದಿವಂಗತ ನಮ್ಮ MC ಮನಗೂಳಿಯವರ ಚಿರಂಜೀವಿಯಾದ ಅಶೋಕ್ ಮನಗೂಳಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು, ಅದಲ್ಲದೆ ನೆರೆ ನಮ್ಮ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರಾದ ರಾಜು ಕಾಗೆ 6 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರು ಯಾರು ಶಿಕ್ಷಣ ಸಂಸ್ಥೆ ಆಗಲಿ, ಶುಗರ್ ಫ್ಯಾಕ್ಟರಿ ಆಗಲಿ, ಮತ್ತೊಂದು ಏನು ಮಾಡಲ್ಲ, ಅವ್ರದ್ದೇನು ಇತರತೆ ಆಸ್ತಿ ಇದೆ ಅದನ್ನೇ ಮುಂದುವರ್ಸ್ಕೊಂಡಂತ ಕಾಯಕ ಜೀವಿ ಅಂಥವ್ರಿಗೆ ಕಾಂಗ್ರೆಸ್ ಸರ್ಕಾರ ಮನ್ನಣೆ ಕೊಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಅಲ್ಲದೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ಒತ್ತಾಯಿಸ್ತೀವಿ. ಅದೇ ರೀತಿ ಧೀರ ಮಹಿಳಾ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪುನಃ ಮಂತ್ರಿ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಸರ್ಕಾರ ಒತ್ತಾಯ ಮಾಡ್ತೀವಿ. ಅದಲ್ಲದೆ ನಮ್ಮ ನೆರೆ ಜಿಲ್ಲೆಯಾದ ಕಾಶ್ಯಪ್ನವ್ರವ್ರಿಗೆ, ಬಾಗಲಕೋಟೆ ಜಿಲ್ಲೆ ಕಾಶ್ಯಪ್ನವ್ರು, ವಿಜಯಾನಂದ್ ಕಾಶ್ಯಪ್ನವ್ರಿಗೆ ಯುವಕರಿದ್ದಾರೆ, ಕೆಲಸ ಮಾಡೋರು ಅಂತಿದ್ದಾರೆ. ಅಂಥವ್ರಿಗೆ ಕಾಂಗ್ರೆಸ್ ಸರ್ಕಾರ ಈ ಬರೋ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೊಡ್ತದಂತ ನಮ್ಮ ಸಂಪೂರ್ಣ ಭರವಸೆ ಇದೆ.